कल्याणगुणैकधाम्ने नवद्योनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। सदधिकबोधः षोडशास्त्रोपचारान् व्यरहैद अगुणान् द्वात्रिंशदागः पुरोगान् अगणितगुणमुच्चैः तोषयन् शार्ङ्गपाणिं षडपि ಪರಮಭಕ್ತ್ಯಾನುಪಚಾರಾನ್ ದಿದೇಶ. ಅಧಿಕ ಬೋಧ, ಪರಿಪೂರ್ಣವಾದ ಜ್ಞಾನ ಇದೆ ಆಚಾರ್ಯರಿಗೆ. ಅದರ ಭಗವಂತನ ಪೂಜೆ ಅರ್ಚನೆ ಯಾವ ಕ್ರಮದಲ್ಲಿ ಮಾಡಬೇಕು ಅದೆಲ್ಲದರ ನಿಶ್ಚಯಾತ್ಮಕವಾದ ಜ್ಞಾನ ಆಚಾರ್ಯರಿಗೆ ಇದೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಆಚಾರ್ಯರು ಓದದೇ ಇರತಕ್ಕಂತಹ ಶಾಸ್ತ್ರಗ್ರಂಥಗಳಿಲ್ಲ. ಅವರಿಗೆ ಶಾಸ್ತ್ರಗ್ರಂಥಗಳ ಅಗತ್ಯ ಇಲ್ಲ. ಸ್ಮೃತಿಗಳು ಪುರಾಣಗಳು ಅವ್ರಿಗೆ ಯಾವುದರ ಅಗತ್ಯವೂ ಕೂಡ ಇಲ್ಲ. ಎಲ್ಲ ಸ್ವಯಂ ಪ್ರತಿಭೆಯಿಂದಲೇ ತಿಳ್ಕೊಳ್ತಕ್ಕಂತಹ ಪರಿಜ್ಞಾನ ಅವ್ರಿಗಿದೆ. ಆಚಾರ್ಯರು ಭಗವಂತನ ಪೂಜೆಯನ್ನ ಮಾಡಿದರು. ನಿನ್ನೆ ದಿವಸ ಶ್ಲೋಕದಲ್ಲಿ ನಾವು ಓದಿದ್ವಿ, ಅನೇಕ ವಿಧವಾದ ಪುಷ್ಪಗಳಿಂದ ಪರಮಾತ್ಮನ ಅರ್ಚನೆಯನ್ನ ಮಾಡಿದರು ಎಂಬುದಾಗಿ. ಅದರ ಮುಂದಿನ ಭಾಗ ಇವತ್ತಿನ ಈ ಧಾರಾವಾಹಿಯಲ್ಲಿ ಉಪಚಾರಗಳು ಅಂತ ಹೇಳ್ತಾರೆ. 16 ವಿಧವಾಗಿರ್ತಕ್ಕಂತಹ ಉಪಚಾರಗಳನ್ನ ಪೂಜಾ ಕಲ್ಪಲತಾ, ಪೂಜಾ ಸಿಂಧು ಮೊದಲಾದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅರ್ಘ್ಯ, ಪಾದ್ಯ, ಆಚಮನೀಯ, ಮಧುಪರ್ಕ, ಪುನರಾಚಮನೀಯ, ಸ್ನಾನ, ವಸ್ತ್ರ, ಅಲಂಕಾರ, ಯಜ್ಞೋಪವೀತ, ಆಸನ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ನಮಸ್ಕಾರ, ಹೀಗೆಲ್ಲ 16 ವಿಧವಾಗಿರ್ತಕ್ಕಂಥ ಉಪಚಾರಗಳನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದಲ್ಲದೆ ಅನುಪಚಾರಗಳು ಅಂತ ಬೇರೆ ಇದೆ. 6 ಅನುಪಚಾರಗಳು: ಮುಖವಸ್ತ್ರ, ತಾಂಬೂಲ, ಕನ್ನಡಿ, ಛತ್ರಿ, ಚಾಮರ, ಪಾದುಕ ಎಂಬುದಾಗಿ. ಆಚಾರ್ಯರು ತಮ್ಮ ಪೂಜೆಯ ಸಮಯದಲ್ಲಿ ಈ ಅರ್ಘ್ಯ, ಪಾದ್ಯ, ಆಚಮನೀಯ, ಮಧುಪರ್ಕ ಎಂಬುದಾಗೆಲ್ಲ ಏನು 16 ಉಪಚಾರಗಳನ್ನ ಹೇಳಿದೆ. ಆ 16 ಉಪಚಾರಗಳನ್ನು ಕೂಡ ಪರಮಾತ್ಮನಿಗೆ ತಾವು ಸಮರ್ಪಣೆ ಮಾಡಿದರು. ಆ ಭಗವಂತ ಅವನು ಶಾರ್ಂಗಪಾಣಿ, ಅಗಣಿತ ಗುಣಂ, ಅನಂತವಾದ ಗುಣಗಳಿಂದ ಪರಿಪೂರ್ಣನಾದವನು. ಶಾರ್ಂಗ ಎಂಬ ಧನುಸ್ಸನ್ನ ಕೈಯಲ್ಲಿ ತಾನು ಹಿಡ್ಕೊಂಡಿದ್ದಾನೆ. ದುಷ್ಟರ ಸಂಹಾರದ ಸಂಕೇತವಾಗಿ ಅದನ್ನು ಹಿಡ್ಕೊಂಡಿದ್ದಾನಂತೆ. ಆ ಪರಮಾತ್ಮ ಬೇಗ ಸಂತೋಷವನ್ನು ಪಡ್ತಾನೆ. ಭಕ್ತರ ಅಧೀನ ನಾನು ಅಂತ ಅವನು ಹೇಳ್ಕೊಂಡಿದ್ದಾನಲ್ಲ, ಅಂತಹ ಪರಮಾತ್ಮನನ್ನ ಭಕ್ತಿ ಶ್ರದ್ಧೆಯಿಂದ ಆಚಾರ್ಯರು ಪೂಜೆ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಆ ಪರಮಾತ್ಮನಿಗೆ ಅರ್ಘ್ಯಪಾದ್ಯಾದಿಗಳ ಸಮರ್ಪಣೆಯನ್ನು ಮಾಡಿ ಆ ಭಗವಂತನನ್ನ ಸಂತೋಷಪಡಿಸಿದ್ರು ಅವರು. ತೋಷಯನ್ ಶಾರ್ಂಗಪಾಣಿಂ, ಆ ಪೂಜೆ ಮಾಡಬೇಕಾದ್ರೆ 32 ಆಗಪುರೋಗಾನ್ ಅಗುಣಾನ್ ಅಂತ ಹೇಳ್ತಾರೆ. 32 ಅಪರಾಧಗಳು. ಆ 32 ಅಪರಾಧಗಳು ಪೂಜೆಯ ಮಾಡಬೇಕಾದ್ರೆ ಮಾಡಲೇಬಾರ್ದು ಎಂಬುದಾಗಿ. ನಾವು ಬಾಯಾರಿಕೆ ಆಯಿತು ಎಂಬುದಾಗಿ ಆಗಾಗ್ಗೆ ನೀರು ಕುಡಿತಾ ಇರ್ತೀವಿ. ಅದು ಈ 32 ಅಪರಾಧಗಳ ಮಧ್ಯದಲ್ಲಿ ಅದೊಂದು ಅಪರಾಧ. ಅದು ಏನದು? ನೀರು ಕುಡಿದು ಪೂಜೆಯನ್ನು ಮಾಡೋದು, ಊಟ ಮಾಡಿ ಪೂಜೆಯನ್ನು ಮಾಡೋದು, ಇದೆಲ್ಲ ಅಪರಾಧ. ಬೆಳಿಗ್ಗೆ ಪೂಜೆ ಮುಗಿಸ್ಬಿಡ್ಬೇಕು, ಆಮೇಲೆ ಊಟ ಮಾಡಬೇಕು. ಯಾವಾಗ ಊಟ ಮಾಡೋದು, ಊಟ ಆದ್ಮೇಲೆ ಇನ್ಯಾವಾಗ ಪೂಜೆ ಮಾಡೋದು, ಇಂಥ ಅಶಿಸ್ತು ಇರಬಾರ್ದು ಎಂಬುದಾಗಿ. ಮೊದಲು ಪೂಜೆ ಆಮೇಲೆ ಊಟ, ಮೊದಲು ಪೂಜೆ ಆಮೇಲೆ ನೀರು ಕುಡಿಯೋದು. ನೀರು ಕುಡಿದು ಪೂಜೆ ಮಾಡೋದಲ್ಲ, ಪೂಜೆ ಮಾಡಿ ನೀರು ಕುಡಿಬೇಕು. ಬೆಳಿಗ್ಗೆ ದಂತಧಾವನವನ್ನ ಮಾಡ್ಕೊಳ್ಳೇಬೇಕು. ಮೊನ್ನೆ ಆಚಾರ್ಯರು ದಂತಧಾವನದ ಅವರು ಮಾಡಿಕೊಂಡ್ರು, ಅವರ ಶಿಷ್ಯಂದ್ರುಗಳು ಎಂಬುದಾಗಿ ನಾವು ಓದಿದ್ವಿ. ನಾವು ಈ ದೇಹವೇ ಭಗವಂತನ ಮಂದಿರ, ಅದರ ನೈರ್ಮಲ್ಯ ಅವಶ್ಯವಾಗಿ ಸಂಪಾದನೆ ಮಾಡಬೇಕು. ಇಡೀ ದೇಹವನ್ನ ಬಹಳ ಸ್ವಚ್ಛವಾಗಿ ಇಡ್ಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಅದರಿಂದಾಗಿ ದಂತಧಾವನ ಮಾಡಿಕೊಳ್ಳೇಬೇಕು. ದಂತಧಾವನವನ್ನ ಮಾಡಿಕೊಳ್ಳೋದೇ ಪೂಜೆ ಮಾಡೋದು ಒಂದು ಅಪರಾಧ. 32 ಅಪರಾಧಗಳಲ್ಲಿ ಅದು ಕೂಡ ಒಂದು ಅಪರಾಧ ಆಗಿದೆ. ಆಮೇಲೆ ಸ್ತ್ರೀ ಸಂಪರ್ಕವನ್ನು ಮಾಡಿ ಪೂಜೆಯನ್ನು ಮಾಡೋದು, ಅದು ಒಂದು ಅಪರಾಧ. ಶವಸ್ಪರ್ಶ ಮಾಡೋದು,
ಶವಸ್ಪರ್ಶ ಮಾಡಿ ಯಜ್ಞೋಪವೀತ ಬದಲಾವಣೆ ಮಾಡಿ ಸ್ನಾನ ಮಾಡಿ ಆಮೇಲೆ ಪೂಜೆಯನ್ನ ಮಾಡಬಹುದು. ಮತ್ತೆ ಪೂಜೆಯ ಮಧ್ಯದಲ್ಲಿ ಮಲಮೂತ್ರಗಳ ವಿಸರ್ಜನೆ ಮಾಡೋದು ಒಂದು ಅಪರಾಧ. ಕಣ್ಣೀರು ಸುರಿಸೋದು, ಯಾರ ಜೊತೆಗೋ ವ್ಯರ್ಥವಾಗಿ ಮಾತನಾಡೋದು ಏಕಾಗ್ರತೆಗೆ ಭಂಗ ತಂದ್ಕೊಡತ್ತೆ. ಇವೆಲ್ಲವೂ ಕೂಡ ಭಗವಂತನನ್ನ ಪೂಜೆ ಮಾಡಬೇಕಾದ್ರೆ ಮನಸ್ಸಿನ ನೈರ್ಮಲ್ಯ ಮುಖ್ಯ. ಮನಸ್ಸು ನಿರ್ಮಲವಾಗಬೇಕಾದ್ರೆ ದೇಹದ ನೈರ್ಮಲ್ಯ ಸಂಪಾದನೆ ಮಾಡಬೇಕು. ಆದ್ರಿಂದಾಗಿ ಮೊದಲೇ ಮಲಮೂತ್ರಗಳ ವಿಸರ್ಜನೆ ಮಾಡಿ ದಂತಧಾವನ ಮಾಡಿ ಸ್ನಾನ ಮಾಡಿ ಆಮೇಲೆ ಪೂಜೆಯನ್ನು ಮಾಡಬೇಕು ಅಂತ ಹೇಳೋದು. ಆಮೇಲೆ ಕಪ್ಪಗಿರ್ತಕ್ಕಂಥ ವಸ್ತ್ರವನ್ನು ಧರಿಸೋದು, ಎಲ್ಲೋ ದೂರದಲ್ಲಿ ನಿಂತು ಪೂಜೆಯನ್ನು ಮಾಡೋದು, ಆಚಮನ ಮಾಡದೆ ಪೂಜೆಯನ್ನು ಮಾಡೋದು, ಪೂಜೆಯ ಮಧ್ಯದಲ್ಲಿ ಯಾರೋ ಹೆಂಡತಿ ಮಕ್ಕಳು ಯಾರ ಬಗ್ಗೆನೋ ಕೋಪವನ್ನು ಮಾಡಿಕೊಳ್ಳೋದು, ಸೌರಭ್ಯ ಇಲ್ಲದೆ ಇರತಕ್ಕಂತಹ ಪುಷ್ಪಗಳಿಂದ ಪೂಜೆಯನ್ನು ಮಾಡೋದು, ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸೋದು, ಕತ್ತಲೆಯಲ್ಲಿ ಪೂಜೆ ಮಾಡೋದು, ಶ್ವಾನಸ್ಪರ್ಶ, ಸೂಕರ ಮಾಂಸ ಭೋಜನ, ಸರಿಯಾದ ಆಸನದಲ್ಲಿ ಕುಳಿತುಕೊಂಡು ಪೂಜೆಯನ್ನು ಮಾಡಬೇಕು. ಪದ್ಮಾಸನ ಅದರಲ್ಲೆಲ್ಲ ಏನು ಕುಕ್ಕುರುಗಾಲಲ್ಲಿ ಕುಳಿತುಕೊಳ್ಳೋದು, ತುದಿಗಾಲಲ್ಲಿ ಕುಳಿತುಕೊಳ್ಳೋದು ಇದು ಕೂಡ ಒಂದು ಅಪರಾಧ. ಪೂಜೆಯ ಮಧ್ಯದಲ್ಲಿ ಇವೆಲ್ಲವೂ ಕೂಡ ಕೈ ಕಾಲು ಎಲ್ಲ ಕೆಸರು ಮಣ್ಣಾಗಿರಬಾರ್ದು. ಎಲ್ಲ ತೊಳೆದುಕೊಂಡು ಶುದ್ಧವಾದ ಹಸ್ತ ಪಾದಾದಿಗಳಿಂದ ಪೂಜೆಯನ್ನು ಮಾಡಬೇಕು. ಮಧ್ಯದಲ್ಲಿ ಯಾವುದೂ ತಿನ್ನಬಾರದು, ಏನನ್ನೂ ತಿನ್ನಬಾರದು. ಮದ್ಯಪಾನಾದಿಗಳನ್ನು ಮಾಡಬಾರ್ದು. ಧೂಪದಾನಾದಿಗಳನ್ನು ಮಾಡಬೇಕು. ಮೊದಲು ಪುಷ್ಪ ಸಮರ್ಪಣೆ, ಆಮೇಲೆ ಧೂಪದಾನ. ಪಾದರಕ್ಷಣೆಯನ್ನ ಧಾರಣ ಮಾಡಬಾರ್ದು. ಆಹಾರ ಜೀರ್ಣ ಆಗಿರಬೇಕು. ಅದರಿಂದಾಗಿ ಹಿಂದಿನ ದಿವಸ ರಾತ್ರಿ 7:30 8 ಒಳಗಡೆಗೆ ಆಹಾರ ಸ್ವೀಕಾರ ಮುಗಿದು ಹೋಗಬೇಕು. ರಾತ್ರಿ ಯಾವಾಗಲೂ 11 ಗಂಟೆ 12 ಗಂಟೆ 1 ಗಂಟೆಗೆ ಆಹಾರ ಸ್ವೀಕಾರ ಮಾಡಿದರೆ ಬೆಳಿಗ್ಗೆ ತಾನು ಪೂಜೆಯನ್ನು ಸರಿಯಾಗಿ ಮಾಡಲಿಕ್ಕಾಗೋದಿಲ್ಲ. ಆಹಾರ ಜೀರ್ಣ ಆಗದೇ ಇದ್ದರೆ ಹಿಂಸೆ ಆಗ್ತಾ ಇರುತ್ತೆ. ಅದನ್ನು 7:30 8 ಗಂಟೆ ಒಳಗಡೆಗೆ ಊಟ ಮುಗಿದು ಹೋಗಿರಬೇಕು. ಹೀಗೆ 32 ಅಪರಾಧಗಳು ಪೂಜೆಯ ಸಮಯದಲ್ಲಿ ಮಾಡ್ತಕ್ಕಂಥದ್ದು. ಇಂತಹ ಅಪರಾಧ ರಹಿತವಾಗಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಆಚಾರ್ಯರು ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿದ್ರು. ಆ 32 ಅಪರಾಧಗಳು ಏನು ಹೇಳಿದ್ದಾರೆ, ಯಾವ ಅಪರಾಧಗಳು ಕೂಡ ಅಲ್ಲಿರಲಿಲ್ಲಂತೆ ಆಚಾರ್ಯರಲ್ಲಿ. ಅಂತಹ ದೋಷರಹಿತವಾದ ಕೇವಲ ಗುಣಗಳಿಂದಲೇ ಕೂಡಿರ್ತಕ್ಕಂತಹ ಆ ಭಗವಂತನ ಪೂಜೆ, ಅದನ್ನ ಆಚಾರ್ಯರು ತಾವು ಮಾಡಿದ್ರು. ತಮರುಣ ಮಣಿವರಣಂ ದಿವ್ಯ ದೇಹಾಖ್ಯಗೇಹೇ ಸ್ನಪಿತಮತಿ ಪೃಥು ಶ್ರದ್ಧಾ ನದಿ ಚಿತ್ತವಾರ್ಭಿ ನನು ಸಯಜತಿ ನಿತ್ಯಂ ಹೃತ್ಸರೋಜಾಸನಸ್ಥಂ ನತು ಸುಕೃತಿ ಪುಷ್ಪೈ ಅಷ್ಟಭಿರ್ಭಾವ ಪುಷ್ಪೈ. ಮಧ್ವಾಚಾರ್ಯರು ಎಲ್ಲ ವಿಧವಾದ ಹೂವುಗಳಿಂದ ಪೂಜೆಯನ್ನು ಮಾಡಿದರು. ಅರ್ಘ್ಯಪಾದ್ಯಾದಿ ಷೋಡಶೋಪಚಾರಗಳನ್ನು ಅರ್ಪಣೆ ಮಾಡಿದರು. 6 ಅನೂಪಚಾರಗಳನ್ನು ಅರ್ಪಣೆ ಮಾಡಿದರು. ಹೀಗೆ ಆಚಾರ್ಯರು ಭಗವಂತನ ಪೂಜೆಯನ್ನ ಅವರು ಮಾಡಿದರು. ಹೃತ್ಸರೋಜಾಸನಸ್ಥಂ, ಹೃದಯ ಕಮಲದಲ್ಲಿರ್ತಕ್ಕಂತಹ ಪರಮಾತ್ಮ, ಎಲ್ಲರ ಹೃದಯ ಕಮಲದಲ್ಲೂ ಕೂಡ ಪರಮಾತ್ಮ ವಾಸ ಮಾಡ್ತಾ ಇರ್ತಾನೆ. ಆದರೆ ನಮ್ಮ ಹೃದಯ ಕಮಲದಲ್ಲಿ ಇದ್ದಾನೆ ಅಂತ ಎಚ್ಚರಿಕೆ ಜಾಗೃತಿ ನಮಗಿರೋದಿಲ್ಲ. ನಾವು ಪರಮಾತ್ಮನ ಮರೆತು ಬಿಡ್ತೀವಿ. ಆಚಾರ್ಯರು ಹಾಗಲ್ಲ, ಅವರಿಗೆ ನಿತ್ಯದಲ್ಲೂ ಕೂಡ ಪರಮಾತ್ಮನ ಜಾಗೃತಿಯ ಎಚ್ಚರಿಕೆ ಇರುತ್ತೆ. ನನ್ನ ಹೃದಯ ಕಮಲದಲ್ಲಿ ಪರಮಾತ್ಮ ಇದ್ದಾನೆ ಅಂತನ್ನೋ ಅನುಸಂಧಾನ ಅವ್ರಿಗಿರತ್ತೆ. ಆ ಅರಿವು ತುಂಬ ಮುಖ್ಯವಾದದ್ದು. ಕೇವಲ ಇರುವಿಕೆ ಅಂತನ್ನೋದು ಅನುಪಯುಕ್ತ. ಆ ಇರುವಿಕೆಯ ಅರಿವು ತುಂಬ ಉಪಯುಕ್ತವಾದದ್ದು. ಆಚಾರ್ಯರಿಗೆ ಆ ಅರಿವು ಇದೆ, ಆ ಎಚ್ಚರಿಕೆ ಇದೆ. ಆದ್ರಿಂದ ಪರಮಾತ್ಮನ ಪೂಜೆಯನ್ನ ಎಂದೋ ಒಮ್ಮೆ ಮಾತ್ರ ಮಾಡ್ತಾರೆ. ಬೆಳಿಗ್ಗೆ ಪ್ರತಿನಿತ್ಯ ಮಾಡೋದು, ಅಥವಾ ನಮ್ಮ ಹಾಗೆ ಉದಾಸೀನದಿಂದ ಎಂದೋ ಭಾನುವಾರ ಮಾತ್ರ ಮಾಡೋದು, ಹಾಗೆಲ್ಲ ಇಲ್ಲ. ಅವರು ಪರಮಾತ್ಮನನ್ನ ನಿತ್ಯದಲ್ಲೂ ಯಾವಾಗಲೂ ಪೂಜೆಯನ್ನ ಮಾಡ್ತಲೇ ಇರ್ತಾರೆ. ನನು ಸ ಯಜತಿ ನಿತ್ಯಂ ಹೃತ್ಸರೋಜಾಸನಸ್ಥಂ. ಆ ಹೃದಯ ಕಮಲದಲ್ಲಿರ್ತಕ್ಕಂತಹ ಪರಮಾತ್ಮನ ಪೂಜೆಯನ್ನ ನಿತ್ಯಂ ಯಜತಿ ಅಂತ ಹೇಳ್ತಾರೆ. ಅವರು ನಿತ್ಯದಲ್ಲೂ ಕೂಡ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಒಮ್ಮೆ ಮಾತ್ರ ಪೂಜೆ ಮಾಡ್ತಾರೆ ಅಂತ ಯಾರು ತಿಳಿದುಕೊಳ್ಬೇಡ್ರಿ ಅವರನ್ನ. ಅಲ್ಲ, ಅದು ಹೇಗೆ? ಯಾವಾಗಲೂ ಪೂಜೆ ಮಾಡೋದು, ನಿತ್ಯಂ ಯಜತಿ. ಅದಕ್ಕೆ ಅಷ್ಟಭಿರ್ಭಾವಪುಷ್ಪೈಹಿ, ಭಾವಪುಷ್ಪಗಳು ಎಂಬುದಾಗಿ ಹೇಳ್ತಾರೆ. ನಾನಾಗಲೇ ತುಂಬ ಸಲ ಹೇಳಿಯಾಗಿದೆ, ಈ ದೇಹವೇ ಒಂದು ಮಂದಿರ.
ಅಲ್ಲಿ ಪರಮಾತ್ಮ ಇದ್ದಾನೆ ಎಂಬುದಾಗಿ. ಆ ದೇಹ ಮಂದಿರದಲ್ಲಿ ಹೃದಯ ಕಮಲದಲ್ಲಿರ್ತಕ್ಕಂಥ ಪರಮಾತ್ಮನ ಅಭಿಷೇಕವನ್ನ ಯಾವಾಗಲೂ ಮಾಡ್ತಾ ಇರ್ತಾರಂತೆ ಆಚಾರ್ಯರು. ಅಲ್ಲ, ಯಾವಾಗಲೂ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಕೈಯಿಂದ ನೀರು ಹಾಕ್ಬೇಕಲ್ವಾ? ಅಲ್ಲಿ ನೀರು ಹಾಕೋದು ಹೇಗೆ ಒಳಗಡೆಗೆ ಹೃದಯ ಕಮಲದಲ್ಲಿ? ಅದಕ್ಕೆ ಶ್ರದ್ಧೆ ಎಂಬತಕ್ಕಂತಹ ನದಿ, ಶ್ರದ್ಧಾ ನದಿ ಎಂಬುದಾಗಿ ಹೇಳ್ತಾರೆ. ಶ್ರದ್ಧೆ ಎಂಬತಕ್ಕಂತಹ ನದಿ, ಆ ನದಿಯ ನೀರುಗಳಿಂದ ಸ್ನಾನವನ್ನ ಆಚಾರ್ಯರು ಮಾಡಿಸ್ತಾ ಇರ್ತಾರೆ. ಶ್ರದ್ಧಾತು ಆಸ್ತಿಕ್ಯ ಬುದ್ಧಿ ಸ್ಯಾತ್. ಪರಮಾತ್ಮ ಇದ್ದಾನೆ, ಧರ್ಮ ಪುಣ್ಯ ಪಾಪಗಳೆಲ್ಲ ಇದೆ ಅಂತನೋ ಅನುಸಂಧಾನ, ಅದನ್ನೇ ಶ್ರದ್ಧೆ ಎಂಬುದಾಗಿ ಕರೀತಾರೆ. ಆ ಭಗವಂತ ಅನಂತ ಗುಣ ಪರಿಪೂರ್ಣನಾಗಿ ತಾನಿದ್ದಾನೆ ಅಂತನೋ ಎಚ್ಚರಿಕೆ, ಅದೇ ಶ್ರದ್ಧಾತು ಆಸ್ತಿಕ್ಯ ಬುದ್ಧಿ. ಈ ಶ್ರದ್ಧೆ ಎಂಬತಕ್ಕಂತಹ ನದಿಯ ನೀರುಗಳಿಂದ ಅವರು ಯಾವಾಗಲೂ ಸ್ನಾನವನ್ನ ಮಾಡಿಸ್ತಾ ಇರ್ತಾರಂತೆ. ಚಿತ್ತವಾರ್ಭಿಹಿ ಅಂತ ಹೇಳ್ತಾರೆ. ಆ ಶ್ರದ್ಧೆ ಎಂಬತಕ್ಕಂತಹ ನದಿಯಲ್ಲಿರ್ತಕ್ಕಂತಹ ನೀರು ಯಾವುದದು ಅಂತಂದ್ರೆ ಮನಸ್ಸಿನ ವ್ಯಾಪಾರ, ಆ ಭಗವಂತನ ಬಗ್ಗೆ ಉದಾತ್ತವಾದ ಚಿಂತನೆ, ಅವನ ಗುಣಪರಿಪೂರ್ಣತ್ವ ದೋಷ ದೂರತ್ವದ ಚಿಂತನೆ ಇದೆ ವಾರ ನೀರು. ಆ ನೀರುಗಳಿಂದ ಪರಮಾತ್ಮನಿಗೆ ಅಭಿಷೇಕವನ್ನ ಆಚಾರ್ಯರು ಯಾವಾಗಲೂ ಮಾಡ್ತಾ ಇರ್ತಾರಂತೆ. ಮತ್ತೆ ಪೂಜೆ ಮಾಡಬೇಕಾದ್ರೆ ಒಂದು ದೊಡ್ಡ ಪೀಠದಲ್ಲಿ ಪರಮಾತ್ಮನನ್ನ ಕುಳ್ಳಿರಿಸಿರ್ಬೇಕು. ಹಾಗೆ ನಮ್ಮ ದೇಹದಲ್ಲಿ ಹೃದಯ ಕಮಲ ಅದೇ ಒಂದು ಪೀಠ. ಆ ಹೃದಯ ಕಮಲ ಎಂಬತಕ್ಕಂತಹ ಪೀಠದಲ್ಲಿ ಪರಮಾತ್ಮನನ್ನ ಕುಳ್ಳಿರಿಸಿದ್ದಾರೆ. ದಿವ್ಯ ದೇಹಾಖ್ಯ ಗೇಹೇ, ಅವರ ದೇಹ ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂತಹ ದೇಹ, ಅದು ದಿವ್ಯವಾಗಿರ್ತಕ್ಕಂತಹ ದೇಹ. ಆ ದಿವ್ಯವಾಗಿರ್ತಕ್ಕಂತಹ ದೇಹ ಅದೇ ಒಂದು ಪರಮಾತ್ಮನ ಮಂದಿರ. ಅಲ್ಲಿ ತಮರುಣ ಮಣಿವರ್ಣಂ, ಒಳ್ಳೆ ಕೆಂಪಾಗಿರ್ತಕ್ಕಂತಹ ರತ್ನದ ವರ್ಣದಲ್ಲಿರ್ತಕ್ಕಂತಹ ಕಮಲ, ಆ ಕಮಲ ಪೀಠದಲ್ಲಿ ಪರಮಾತ್ಮ ತಾನು ಕುಳಿತುಕೊಂಡಿದ್ದಾನೆ. ಅವನಿಗೆ ಪುಷ್ಪ ಸಮರ್ಪಣೆಯನ್ನ ಆಚಾರ್ಯರು ಮಾಡ್ತಾ ಇದ್ದಾರಂತೆ. ಅಲ್ಲ, ಹೃದಯ ಕಮಲದಲ್ಲಿರ್ತಕ್ಕಂಥ ಪರಮಾತ್ಮ ಒಳಗಡೆ ಇರೋನಲ್ವಾ? ಹೊರಗಡೆ ಇರೋದ್ರ ಪ್ರತಿಮೆಗಳಾದ್ರೆ ಪ್ರತಿಮೆಯಲ್ಲಿ ಪರಮಾತ್ಮ ಇದ್ದಾನೆ ಎಂಬುದಾಗಿ ಹೂವ ತುಳಸಿ ಎಲ್ಲದರಿಂದ ಪೂಜೆ. ಇದು ಒಳಗಡೆಗಿರ್ತಕ್ಕಂತಹ ಪರಮಾತ್ಮನ ಪುಷ್ಪಗಳಿಂದ ಪೂಜೆ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಅಷ್ಟಭಿರ್ಭಾವ ಪುಷ್ಪೈಹಿ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶಿಷ್ಯತೆ ಜ್ಞಾನ ಪುಷ್ಪಂ ತಪ ಪುಷ್ಪಂ ಧ್ಯಾನ ಪುಷ್ಪಂತು ಸಪ್ತಮಂ ಸತ್ಯಂ ಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವಃ. ಪರಮಾತ್ಮ ಸಂತುಷ್ಟನಾಗೋದು ಈ 8 ಭಾವಪುಷ್ಪಗಳಿಗೆ ಅಂತ. ಯಾವುದದು ಭಾವಪುಷ್ಪಗಳು ಎಂಬುದಾಗಿ ಅದನ್ನ ಈ ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ ಸಂಗ್ರಹ ಮಾಡಿದ್ದಾರೆ. ಮೊದಲನೇ ಪುಷ್ಪ ಯಾವುದು ಅಂತೇಳಿ ಅಹಿಂಸಾ. ಅಹಿಂಸಾ ಪರಮೋ ಧರ್ಮ. ತುಂಬಾ ಶ್ರೇಷ್ಠವಾದ ಧರ್ಮ ಅಂತಂದ್ರೆ ಅಹಿಂಸೆ. ದೈಹಿಕವಾದ ಹಿಂಸೆಯನ್ನು ಮಾಡಬಾರ್ದು, ಚುಚ್ಚು ಮಾತುಗಳನ್ನ ಆಡಿ ಮಾನಸಿಕವಾದ ಹಿಂಸೆಯನ್ನು ಕೂಡ ಮಾಡಬಾರ್ದು. ಯಾವ ಹಿಂಸೆಯೂ ಕೂಡ ಮಾಡಬಾರ್ದು, ಎಲ್ಲ ಹಿಂಸೆಗಳು ನಿಷಿದ್ಧ. ಕೊನೆ ಪಕ್ಷ ಒಂದು ಚಿಕ್ಕ ಸೊಳ್ಳೆ, ಒಂದು ನೊಣ, ಒಂದು ಇರುವೆ, ಅದಕ್ಕೂ ಕೂಡ ಹಿಂಸೆಯನ್ನು ಮಾಡಬಾರ್ದು. ಇದೇ ಅಹಿಂಸಾ ಪ್ರಥಮಂ ಪುಷ್ಪಂ. ಎರಡನೇದು ಇಂದ್ರಿಯ ನಿಗ್ರಹ. ಎರಡನೇ ಪುಷ್ಪ ಯಾವುದು ಅಂತಂದ್ರೆ ಇಂದ್ರಿಯ ನಿಗ್ರಹ. ಹೀಗೆ ಈ ಅಹಿಂಸಾ, ಇಂದ್ರಿಯ ಜಯ ಅವೆಲ್ಲವೂ ಕೂಡ ಒಂದೊಂದು ವಿಧವಾದ ಪುಷ್ಪಗಳು. ಆ 8 ಪುಷ್ಪಗಳಿಂದ ಪರಮಾತ್ಮನ ಆರಾಧನೆಯನ್ನ ಆಚಾರ್ಯರು ಯಾವಾಗಲೂ ಕೂಡ ಮಾಡ್ತಾ ಇರ್ತಾರೆ.